ಮಿಂಟ್ ಕಾಯಿನ್ಸಿಂದ ನಮಸ್ಕಾರ. ವಿಡಿಯೋ ಮಾಡಿದೆ ತುಂಬ ದಿವಸ ಆಯಿತು. ಈಗ ತುಂಬ ದಿವಸ ಆಯಿತು ಅಂದರೆ ನಮ್ಮ ಬೇರೆ ಬಿಸ್ನೆಸ್ಸು, ಇದು ಸ್ಪೈಸಸ್ಸು ಎಲ್ಲ ಇತ್ತು. ಅದಕ್ಕೆ ಲೋನ್ ಹಾಕೋಕ್ಕೆಲ್ಲ ನಿಮ್ಗೆ ತಿಳಿಸ್ತೀನಿ ಅದು ಹೆಂಗೆ ಅಂತ. ನೀವು ಮಾಡ್ಕೊಬೋದು. ನಮ್ಮ ಸ್ಟೇಟಲ್ಲಿ ಇನ್ನೂ ಒಂದು 500 ಜನಕ್ಕೆ ಕೊಡ್ಬೋದು ಈ ಡಿಸೆಂಬರ್ ಎಂಡ್ ತನಕ. ಈಗ ಅದು ಈ ಕಾಯಿನ್ ಬಗ್ಗೆ ಹೇಳಿಬಿಟ್ಟು ಅದು ತಿಳಿಸ್ತೀನಿ ನಿಮಗೆ. ಈಗ ನಾವು ಏಷ್ಯಾಡ್ ಮ್ಯೂಲ್ ಕಾಯಿನ್ ಮೇಲೆ ನೋಡ್ತಾಯಿದ್ದೀವಿ. ಏಷ್ಯಾಡ್ ಮ್ಯೂಲ್ ಕಾಯಿನ್ ಬಂದಿದೆ. ಏಷ್ಯಾಡ್ ಇದು ಆರ್ಡಿನರಿ ಕಾಯಿನ್. ಇದು ನಿಮಗೆ $2 ರೂಪೀಸ್ಗೆ ಹೋಗ್ಬೋದು. $2 ಮೇಲೆ ಹೋಗಲ್ಲ. ಇದು ಆರ್ಡಿನರಿ ಕಾಯಿನ್. ಇದು ಮ್ಯೂಲ್ ಕಾಯಿನ್ ಬಂದಿದೆ. ಮ್ಯೂಲ್ ಅಂದರೆ ಡೈ ವೆರೈಟಿ ಕಾಯಿನ್ ಆಗಿದೆ. ಇದು ಹೆಂಗೆ ಡೈ ವೆರೈಟಿ ನೋಡಬೇಕಂದ್ರೆ ತುಂಬ ಕ್ಯಾಶ್ಫುಲ್ಲಾಗಿ ನೋಡಬೇಕು. ಇಲ್ಲಿ ನೋಡಿ, ಇದ್ರದ್ದು ಡಿಫ್ರೆನ್ಸ್ ಇದೆ. ಇದು ಮತ್ತು ಇದು ನೋಡಿ, ಇದೆರಡು ಡಿಫ್ರೆನ್ಸ್. ಇದೊಂದು ಡಿಫ್ರೆನ್ಸ್ ಇದೆ ಇದರಲ್ಲಿ. ಏಷ್ಯಾಡಲ್ಲಿ $2 ಕಾಯಿನ್ 1982 ಡೆಲ್ಲಿ ಏಷ್ಯಾಡಲ್ಲಿ ಇದಾಗಿದೆ. 1982 ಅದು ಡೈಮಂಡ್ ಬಾಂಬೆ ಮಿಂಟ್. ಇಲ್ಲಿ ನೋಡಿ, ಇದು ಡೈಮಂಡ್ ಬಾಂಬೆ ಮಿಂಟಲ್ಲಿ ಮಿಂಟ್ ಆಗಿರೋದು. ಇದು 9th ಏಷ್ಯನ್ ಗೇಮ್ಸ್ ಅಂತ. ಈ 9th ಏಷ್ಯನ್ ಗೇಮ್ಸ್ ಗ್ಯಾಪ್ ನೋಡಿ ಇಲ್ಲಿ ಈ ಗ್ಯಾಪ್ ನೋಡಿ, ಕರೆಕ್ಟಾಗಿ ನೋಡಿ ಗ್ಯಾಪ್. ಇದ್ರದ್ದು ಗ್ಯಾಪ್ ತೋರಿಸ್ತೀನಿ ನಾನು. ಇದು ನೋಡಿ, ಈ ಗ್ಯಾಪ್ ನೋಡಿ. ನೀವು ತುಂಬ ಕೇರ್ಫುಲ್ಲಾಗಿ ನೋಡಬೇಕಿದು. ಪ್ಲಸ್ ಇದ್ರದ್ದು ಮೈನ್ ಹೆಂಗೆ ಗೊತ್ತಾಗ್ತದೆ ಗ್ಯಾಪ್ ಅಂದರೆ, ಇದು ತುಂಬ ಸೆಂಟಿಮೀಟ್ರ್, ಇದು ಮಿಲಿಮೀಟ್ರಲ್ಲಿದೆ ಗ್ಯಾಪು. ನಿಮ್ಮ ಮೈನ್ ಇದು ಗ್ಯಾಪ್ ಇಲ್ಲಿ ಸಿಗ್ತದೆ, ನಿಮ್ಗೆ ಗೊತ್ತಾಗ್ತದೆ. ಇದು ರಿವರ್ಸ್ ಮಾಡಿದ್ರೆ ಇಲ್ಲಿ ಗ್ಯಾಪ್ ಸಿಗ್ತದೆ ನಿಮಗೆ. ಈ ಡಿ ಮತ್ತು ಇದು ಗ್ಯಾಪ್ ನೋಡಿ ಅಷ್ಟೇ. ಇದು ರಿವರ್ಸ್ದು ಸೈಡ್ ಇನ್ನೊಂದು ಕಾಯಿಂದು ನೋಡಿ. ಈ ಗ್ಯಾಪ್ ನೋಡಿ, ತೋರಿಸ್ತೀನಿ ನಾನು ಎರಡು ನೋಡಿ. ಈ ಡಿ ಗ್ಯಾಪ್ ನೋಡಿ, ಈ ಡಿ ನೋಡಿ ಗ್ಯಾಪ್ ಎಷ್ಟಿದೆ ಇದು ನೋಡಿ. ನೋಡಿ, ಇದು ಮ್ಯೂಟ್ ನೋಡಿ, ಜಾಸ್ತಿ ಗ್ಯಾಪ್ ಇದೆ. ಇದು ಕ್ಲೀನಾಗಿ ನಿಮ್ಗೆ ಕಾಣಿಸ್ತದೆ. ಇತ್ತೆ ಐ ನೋಡಿ, ಇಲ್ಲಿ ಗ್ಯಾಪ್ ಇದು ನೋಡಿ, ತುಂಬ ಹತ್ತಿರ ಇದೆ ಅದು. ಇದರಲ್ಲೇ ನಿಮಗೆ ಮ್ಯೂಲ್ ಕಂಡಿದೆ. ಇದಕ್ಕೆ ಒಂದೊಂದು ಕಾಯಿನ್ ನಿಮಗೆ $2,000, $3,000, ಈಗ $5,000 ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರೆ ನಿಮಗೆ ಈ ಥರ ಸರ್ಚ್ ಮಾಡಬೇಕು. ನೀವು ಕಾಯಿನಲ್ಲಿ ದುಡ್ಡು ಮಾಡಬೇಕಂದ್ರೆ ಪ್ರತಿ ಕಾಯಿನ್ ಸರ್ಚ್ ಮಾಡ್ತಾ ಹೋಗಬೇಕು. ನಿಮ್ಮ ಹತ್ರ ಇದ್ದಿದ್ದ ಕಾಯಿನು ತುಂಬ ಕ್ಯಾಶ್ಫುಲ್ಲಾಗಿ ನೋಡಿ, ತುಂಬ ಕ್ಯಾಶ್ಫುಲ್ಲಾಗಿ ಸರ್ಚ್ ಮಾಡಿದ್ದು ಸಿಕ್ಕಿದ್ದು, ಇಲ್ಲ ಸಿಗ್ತಾ ಇರಲಿಲ್ಲ ನಮಗೆ. ಇದೇ ಬೇರೆ $2 ಫುಲ್ ಗ್ಯಾಪ್ ಇದೆ ನಿಮಗೆ. ಇಲ್ಲಿ ನೋಡಿ ಎಷ್ಟು ಹತ್ರ ಇದೆ ರೂಪೀಸ್. ಈ ನೋಡಿ ಈ ಮತ್ತು ಇದು ಎಷ್ಟು ಹತ್ರ ಇದ್ದದ್ದು. ಇದು ನೋಡಿ ಎಷ್ಟು ಗ್ಯಾಪ್ ಇದೆ. ಇಲ್ಲಿಂದ ಎಷ್ಟು ಗ್ಯಾಪ್ ಇದೆ. ಅದು ಕಂಪೇರ್ ಮಾಡಿದ್ರೆ ನಿಮ್ಗೆ ಕ್ಲೀನ್ ಗ್ಯಾಪ್ ಗೊತ್ತಾಗ್ತದೆ. ಅದೇ ಬೇರೆ ಡೈ, ಇದೇ ಬೇರೆ ಡೈ ಯೂಸ್ ಮಾಡಿದಂತೆ. ಈ ನೋಡಿ, ಗ್ಯಾಪ್ ಇಲ್ಲ, ತುಂಬ ಕಮ್ಮಿ ಇದೆ. ಈಗ ಎಷ್ಟಿದೆ. ಇದು ಮ್ಯೂಲ್ ಅಂತ ಕಾಯಿನ್ ಆಗ್ತದೆ. ಇದು ನೀವು ಆಕ್ಷನ್ಗೆ ಹಾಕಿದ್ರೆ ಬಾಂಬೆಯಲ್ಲಿ ನಿಮಗೆ 3,000, 4,000, ಅದು ಗ್ರೇಡಿಂಗ್ ಮಾಡಿದ್ರೆ ಅರೌಂಡ್ $8,000 ತನಕ ಸಿಗುತ್ತೆ. ಗ್ರೇಡಿಂಗಿಗೆ ನಿಮಗೆ 2 ಕಾಯಿನ್ ಮ್ಯೂಲ್ ಕಾಯಿನ್ ಇದೆ. ಗ್ರೇಡಿಂಗ್ $4,000 ಆಗ್ತದೆ ಚಾರ್ಜೆ. ಗ್ರೇಡಿಂಗ್ ಅಂದರೆ NGS ಗ್ರೇಡಿಂಗ್ ಅಂತ ಮಾಡ್ತಾರೆ. NGC ಅಮೇರಿಕಲ್ಲಿ ಮಾಡೋರು. ಇಲ್ಲಿ NGS ಅಂತ ಸ್ಟಾರ್ಟ್ ಆಗಿದೆ ಬಾಂಬೆಲೀಗ. ಅವ್ರು ಗ್ರೇಡಿಂಗ್ ಮಾಡಿಕೊಡ್ತಾರೆ. ಗ್ರೇಡಿಂಗ್ ಮಾಡಿಕೊಟ್ರೆ ಆ ರೇಟಿಗೆ ಹೋಗ್ತದೆ, ಒಳ್ಳೆ ರೇಟಿಗೆ ಹೋಗ್ತದೆ, ಡಬಲ್. ಇದು ಮನೇಲಿ ಹುಡುಕ್ತಾ ಇದ್ದರೆ ಕಾಯಿನ್ಸ್ ಬಂದಂಗೆ ನಿಮಗೆ ಅದು ಸಿಗ್ತದೆ ಗ್ಯಾರಂಟಿ. ಒಂದು ತಿಂಗಳಿಗೊಂದು 5-6 ಕಾಯಿನ್ ಹಂಗೆ ಸಿಗ್ಬೋದು. ಈಗ ನಿಮಗೆ ನೆಕ್ಸ್ಟು ಇನ್ನೊಂದು ಹೇಳ್ಕೊಡ್ಬೇಕಂದ್ರೆ, ಅಷ್ಟೊತ್ತು ಈ ಲೋನ್ ಬಗ್ಗೆ ಹೇಳಬೇಕಂದ್ರೆ,
ನಾನು ಸ್ಪೈಸಸ್ ಲೋನ್ ಮಾಡ್ತಾಯಿದ್ದೇನೆ, ನೀವು ಮಾಡ್ಬೋದು. ಕರ್ನಾಟಕ ಸ್ಟೇಟಲ್ಲಿ ಮಾಡ್ಬೋದು, ಇಂಡಿಯಲ್ಲಿ ಮಾಡ್ಬೋದು. ನಾವು ಕರ್ನಾಟಕ ಸ್ಟೇಟಲ್ಲಿ ಹೇಳಿದ್ದು ಎಕ್ಸ್ಟ್ರಾ ಒಂದು 15% ಸಬ್ಸಿಡಿ ಸಿಗ್ತದೆ. ಟೋಟಲ್ ನಿಮಗೆ 50% ಸಬ್ಸಿಡಿ ಆಗ್ತದೆ. ನಿಮಗೆ ಇದರಲ್ಲಿ 50% ಅಂದರೆ ಒಂದು 20 ಲಕ್ಷ ಲೋನ್ ಮಾಡಿದ್ರೆ 10 ಲಕ್ಷ ರೂಪಾಯಿ ಸಬ್ಸಿಡಿ ಗೌರ್ಮೆಂಟ್ ಕೊಡ್ತದೆ. 10 ಲಕ್ಷ ರೂಪಾಯಿ ನೀವು ಕಟ್ಟಿದ್ರೆ ಆಯಿತು, ಅದು ನಿಮಗೆ ಇಮ್ಮಿಡಿಯೇಟ್ ಸಬ್ಸಿಡಿ ಬಂದುಬಿಡ್ತದೆ ಗೌರ್ಮೆಂಟಿಂದ. ಲೋನ್ ಆದ ತಕ್ಷಣ 1 ತಿಂಗಳಲ್ಲಿ ಸಬ್ಸಿಡಿ ಬಂದು ಕೂತ್ಕೊಳ್ತದೆ. ನಿಮಗೆ 10 ಲ್ಯಾಕ್ಸ್ ರುಪೀಸ್ ಅಸಲು, 10 ಲ್ಯಾಕ್ಸ್ ರುಪೀಸ್ ಬಡ್ಡಿ ಕಟ್ಟಬೇಕು. 20 ಲ್ಯಾಕ್ಸ್ ತೊಗೊಂಡ್ರೆ ಅದು ಮಿಷನರೀಸ್ ಮಾತ್ರ ಕೊಡ್ತಾರೆ. ಫುಡ್ಡಿಗೆ ಮೇಯ್ನ್ ಐಟಮ್ ಇದು ಮಾಡಿದ್ದಾರೆ, ಫುಡ್ಡಿಗೆ. ದಯವಿಟ್ಟು ಫುಡ್ದು ಬಗ್ಗೆ ನೀವು ಏನಾದರೆ ಇದ್ದರೆ ನೀವು ಲೋನ್ ಮಾಡ್ಬೋದು. ಲೋನ್ ಮಾಡುವಾಗ ನೀವು ಸ್ವಲ್ಪ ಖರ್ಚಿಗೆ ಅಮೌಂಟೆಲ್ಲ ಇಟ್ಕೊಬೇಕು. ಅದು 1 ತಿಂಗಳಾಗ್ಬೋದು, 1.5 ತಿಂಗಳಾಗ್ಬೋದು. ಅಷ್ಟರೊಳಗೆ ಲೋನ್ ನಿಮಗೆ 100% ಸಿಗ್ತದೆ ಗೌರ್ಮೆಂಟಿಂದ. ಅದು ಡಿಸೆಂಬರ್ ಲಾಸ್ಟ್ ಅಂತ ಹೇಳಿದ್ದಾರೆ. ಇದು 1 ವರ್ಷ ಇದೆ ಅಷ್ಟೇ. ಅಷ್ಟರೊಳಗೆ ನೀವು ಲೋನ್ ಸ್ಯಾಂಕ್ಷನ್ ಮಾಡಿದ್ರೆ ನೀವು ಜಾನ್ವರಿವರೆಗೆ ತೊಗೊಬೋದು. ಡಿಸೆಂಬರ್ ಎಂಡೊಳಗಡೆ ತೊಗೊಬೇಕು. ಆ್ಯಕ್ಚುಲಿ ಈಗ ರಶ್ ಆಗ್ತಾಯಿದೆ ಸ್ಕೀಮ್ ಬಗ್ಗೆ, ತುಂಬ ಜನ ಬರ್ತಾಯಿದ್ದಾರೆ ಈಗ. ಅವರೇ ಬ್ಯಾಂಕಿಂದ ಎಲ್ಲ ಮಾಡಿ ಕೊಡ್ತಾರೆ ಎಲ್ಲ. ಗೌರ್ಮೆಂಟಿಂದಲೇ ಮಾಡಿಸೋರು, ಗೌರ್ಮೆಂಟಿಂದ ಮಾಡಿಕೊಡ್ಬೋದು. ನಂಗೆ ಕಾಂಟ್ಯಾಕ್ಟ್ ಪರ್ಸನ್ಸ್ ಇದ್ದಾರೆ ಸ್ಟೇಟಲ್ಲಿ, ಕಾಂಟ್ಯಾಕ್ಟ್ ಮಾಡಿ ಕೊಡಿಸ್ತೀನಿ ನಾನು. ಅಮೌಂಟು ಖರ್ಚಿಗೆ ಇಟ್ಕೊಬೇಕು. ನೀವು ಯಾವ ಲೋನಿಗೆ ಹೋಗಿ ನೀವು ಖರ್ಚಿಗೆ ಅಟ್ಲೀಸ್ಟ್ GST ಮಾಡೋಕ್ಕೆ, ಒಂದು ಕೊಟೇಶನ್ ತೊಗೊಳಕ್ಕೆ, ಮತ್ತು ಫುಡ್ ಲೈಸೆನ್ಸ್ ತೊಗೊಬೇಕು, ಲೀಸ್ ಅಗ್ರಿಮೆಂಟ್, ಈ ಥರ ಎಲ್ಲ ತುಂಬ ಇದಿರ್ತದೆ, ಸಣ್ಣ ಪುಟ್ಟ ಪೇಪರ್ಸ್ ಎಲ್ಲ. ಅದು ಮಾಡೋಕ್ಕೆ ಖರ್ಚಿಗೆ ಆ ಕಡೆ ಹೋಗೋಕ್ಕೆ, ಮತ್ತು ಇನ್ಸ್ಪೆಕ್ಷನ್ ಬರ್ತದೆ, ಕರ್ಕೊಂಡು ಹೋಗ್ಬೇಕು. ಈ ಥರ ಎಲ್ಲ ನೀವು ರೆಡಿ ಇರಬೇಕು. ಸ್ವಲ್ಪ ದುಡ್ಡು ಖರ್ಚು ಮಾಡೋಕ್ಕೆ, ಅದಕ್ಕೆ ಇದಕ್ಕೆಲ್ಲ ಆಗ್ತದೆ. ಅದಾಗೂ ಸಬ್ಸಿಡಿ ಹೆಂಗೂ ಬರ್ತದೆ ಗೊತ್ತಿರ್ತದೆ ಗೌರ್ಮೆಂಟವ್ರಿಗೂ. ಆಫೀಸರ್ಸಿಗೆ ಸಬ್ಸಿಡಿ ಸಿಗ್ತದೆ, ನಿಮಗೆ ಒಳ್ಳೆಯ ಸಬ್ಸಿಡಿ ಇದೆ ಅಮೌಂಟ್ ಅಂತ. ಮಾಡ್ಕೊಬೋದು. ನೆಕ್ಸ್ಟ್ ವೀಡಿಯೋಲಿ ನಾನು ಕಂಟಿನ್ಯೂ ಮಾಡ್ತೀನಿ ಅದ್ರ ಬಗ್ಗೆ, ಹೆಂಗೆ ಏನು ಎಲ್ಲ. ಬೇಕಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಮೆಂಟ್ಸಲ್ಲಿ ಹಾಕಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹೇಳ್ತೀನಿ. ನಿಮಗೆ 10 to 20 ಲ್ಯಾಕ್ಸ್ ತನಕ ಸಿಗ್ತದೆ ಅಷ್ಟೇ. 5 ಲ್ಯಾಕ್ಸು ತೊಗೊಬೋದು ನೀವು, 10 ಲ್ಯಾಕ್ಸ್ ತೊಗೊಬೋದು, 15 ಲ್ಯಾಕ್ಸ್ ಅಂದರೆ 10 ಲ್ಯಾಕ್ಸ್ ಸಬ್ಸಿಡಿ ಸಿಗ್ತದೆ ಅಂದರೆ 20 ಲ್ಯಾಕ್ಸ್ ತನಕ ತೊಗೊಬೋದು. ನಿಮ್ಮ ಶಕ್ತಿ, ನಿಮಗೆ ಹೆಂಗೆ ಇದಾಗ್ತದೆ, ನಿಮ್ಗೆ ಹೆಂಗೆ ಪ್ರಾಜೆಕ್ಟ್ ಮಾಡ್ತೀರಾ ಅದು ಮಾಡಿ. ಈ ಎಕ್ಸ್ಪೋರ್ಟು ಇದೆ ಇದರಲ್ಲಿ, ನಾನು ಹೇಳ್ಕೊಡ್ತೀನಿ. ಬರೋ ವಿಡಿಯೋ ದೊಡ್ಡದಾಗ್ತಾಯಿದೆ. ನೆಕ್ಸ್ಟ್ ವಿಡಿಯೋ ನಾನು ಹೇಳ್ತೀನಿ. ಥ್ಯಾಂಕ್ ಯು.